ಫ್ರೆಂಡು, ರಿಲೇಷನ್ನು, ಅಪ್ಪ ಅಮ್ಮ, ಯಾವುದೇ ಕ್ಯಾರೆಕ್ಟರ್ ಇಂಥ ಸಂದರ್ಭ ಬಂದರೆ ಅವರು ಹಂಗೆ ನಡ್ಕೊಳ್ಳೋದೇ ಇಲ್ಲ, ನಾನು ಮಾತ್ರ ಸಿಡುಕ್ತೀನಿ ಅಂತ ಅನಿಸಿದ್ರೆ ದ ಗ್ರೋತ್ ಆಫ್ 4M ಸ್ಟಾರ್ಟ್ಸ್. ಡೌಟೇ ಇಲ್ಲದೆ ಇರುವಂತಹ ಡಿಸಿಸಿವ್ ಕ್ಯಾರೆಕ್ಟರ್ ಯಾರು ಅಂತಂದರೆ ಭೀಮ. ಇವತ್ತಿನ ರಾಜಕೀಯದಲ್ಲೂ ಇವೆಲ್ಲ ಆಗುತ್ತೆ. ಪ್ರಸ್ತುತ ಕೃಷ್ಣನ್ನೇ ಹೋಲಿಸ್ಕೊಂಡಿರುವಂಥ ರಾಜಕೀಯಗಳಂದರೆ ಈ ಪಾರ್ಟಿ ಬಿಟ್ಟು ಆ ಪಾರ್ಟಿಗೆ ಹೋಗ್ತಾರೆ, ಆ ಪಾರ್ಟಿ ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾರೆ, ಸ್ಟ್ರಾಂಗರ್ ಪಾರ್ಟಿ ಒಳಗೆ ಎಲ್ಲರೂ ಹೋಗಿ ಸೇರ್ಕೋತಾರೆ. ಕೃಷ್ಣ ಮಾತನಾಡುವುದೆಲ್ಲವೂ ಕೂಡ ಕಡ್ಡಾಯವಾಗಿ ಕಟುವಾಗೇ ಮಾತಾಡೋದು, ಆದರೆ ಹೇಳುವ ಭಾಷೆ ಸ್ಮೂತಾಗಿರುತ್ತೆ. ಪ್ರಸನ್ನ ವದನ ಮಾತ್ರ ಅಲ್ಲ, ಪ್ರಸನ್ನವಾದ ಮನಸ್ಸಿರಬೇಕು. ಅಂದರೆ ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನಮ್ಮ ಮಾಧ್ಯಮದಲ್ಲಿ ಎಲ್ಲರೂ ತುಂಬ ಕೇಳಿರೋ, ಚಿರಪರಿಚಿತ ಆಗಿರುವಂತಹ ಒಂದು ಸಬ್ಜೆಕ್ಟ್, ಒಂದು ಟಾಪಿಕ್, ಒಂದು ಸಚ್ ಲೈಫ್ ಚೇಂಜರ್ ಅಂತ ಹೇಳಿದ್ರೆ 4M, ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಮ್ಯಾನೇಜ್ಮೆಂಟ್ ಅಂತ ಪದ ಕೇಳಿದ ತಕ್ಷಣ ನಾವು ಸುಮಾರು ಸತಿ ಇದನ್ನು ಮಾತಾಡಿದ್ದೀವಿ. ಒಂದು ಮ್ಯಾನೇಜ್ಮೆಂಟ್ ಅಂದರೆ ಕೆಲಸಗಳು, ಕನಸುಗಳು, ಅದರ ಮ್ಯಾನೇಜ್ಮೆಂಟ್. ಇನ್ನೊಂದು ಲೈಫ್ ಮ್ಯಾನೇಜ್ಮೆಂಟ್. ಲೈಫ್ ಅಂತ ಬಂದಾಗ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್, ಎರಡು ಭಾಗ. ಸೊ ಮನೆ ಹೆಂಗಪ್ಪ ನಡೆಸಲಿ, ಅದು ಇದು. ಬಟ್ ಎವ್ರಿಥಿಂಗ್ ಬಾಯ್ಸ್ ಡೌನ್ ಟು ನಾವು ಅನ್ಕೊಳ್ಳೋದೇನು, ದುಡ್ಡು ಬಂದರೆ ಸೌಕರ್ಯಗಳು, ಸೊ ಅದನ್ನು ಮ್ಯಾನೇಜ್ ಮಾಡೋದು ಅಂತ. ಬಟ್ ದ ಫ್ಯಾಕ್ಟ್ ಈಸ್, ಒಂದೊಂದು ಸಂದರ್ಭಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ತಿಳಿಸೋದು, ದಟ್ ಈಸ್ ದ ಯುನಿಕ್ನೆಸ್ ಆರ್ ಸ್ಪೆಷಾಲಿಟಿ ಆಫ್ 4M. ಸೊ ಆನ್ ದ್ಯಾಟ್ ನೋಟ್, ಯೋಗಾತ್ಮ ಶ್ರೀಹರಿ ಅವ್ರ ಜೊತೆ ಮಾತಾಡೋಣ. ಈ ಮ್ಯಾನೇಜ್ಮೆಂಟ್ ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ನಮಸ್ಕಾರ, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಹೆಂಗೆ ಆರಾಮಾಗಿರೋದನ್ನ ಡೇ ಲಾಂಗ್, ಲೈಫ್ ಲಾಂಗ್ ಮ್ಯಾನೇಜ್ ಮಾಡೋದು? ಇಟ್ಸ್ ನಾಟ್ ಈಸಿ. ಯಾವಾಗಲೂ ಕೇಳಿದಾಗ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಅಂತ ಇಲ್ಲಿಂದ ಹೇಳ್ಬೋದು, ಇಲ್ಲಿಂದ ಬರುತ್ತಾ ಅನ್ನೋದು ಇಂಪಾರ್ಟೆಂಟ್. ನೀವೆಲ್ಲನೂ ಹಾಗೆ ಇದ್ದೀರಿ ಅಲ್ವಾ? ಹೇಳೋದು ಬೇರೆ, ಇರೋದು ಬೇರೆ. ಅದು ಮ್ಯಾನೇಜ್ಮೆಂಟ್. ಅಭ್ಯಾಸ ಆಗಿ ಅರ್ಥ ಆದ ಲೈಫನ್ನು ಮ್ಯಾನೇಜ್ ಮಾಡೋದು ತುಂಬ ಈಸಿ ಅಲ್ಲ. ಆ ಲೈಫನ್ನ ಅಂತ ಹೇಳಿದ್ರಲ್ಲ, ಈಗ ಲೈಫ್ ಅಂದಾಗ ಎಷ್ಟೋ ಸಂದರ್ಭಗಳು, ಒಂದು ದಿನಕ್ಕೆ 100 ಸಂದರ್ಭಗಳು ಬರುತ್ತೆ. ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದ್ರೆ, ಬೆಳಿಗ್ಗೆ ಎದ್ದಾಗ ಅನ್ಕೊಳ್ತೀವಿ ಇವತ್ತು ಏನ್ ಬಂದ್ರು ನಾನು ಸಿಡ್ಕಲ್ಲ, ಕೋಪ ಮಾಡಲ್ಲ, ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಸಿನ್ಸಿಯರ್ ಆಗಿರ್ತೀನಿ, ಟೈಮ್ ಮ್ಯಾನೇಜ್ ಮಾಡ್ತೀನಿ, ಅನ್ಕೊಂಡಿರೋ ಕೆಲಸ ಎಲ್ಲ ಮುಗಿಸ್ತೀನಿ. 108 ಲಿಸ್ಟ್ ಇರುತ್ತೆ. ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿರ್ತೀವಿ. 10 ಭಾಗ ಕೂಡ ಅಷ್ಟು ಪೀಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ ಸಾಮಾನ್ಯವಾಗಿ ಆಗಲ್ಲ. ಎಲ್ಲ ಟೆನ್ಷನ್ಗಳು, ಚಾಲೆಂಜಸ್ ಇರುತ್ತೆ. ಬಟ್ 10 ಭಾಗ ಕೂಡ ನಾವು ಮ್ಯಾನೇಜ್ ಮಾಡಕ್ಕಾಗಲ್ಲ. ಬಟ್ ಆಸ್ ಐ ಸಿ ಯು, ತುಂಬಾ ಶಾಂತ ಚಿತ್ತವಾಗಿರ್ತೀರಾ. ಎಂತೆಂಥ ಸಂದರ್ಭಗಳು ಬಂದ್ರು ಯು ಮ್ಯಾನೇಜ್ ಇಟ್, ಯು ಡೋಂಟ್ ಪ್ಯಾನಿಕ್. ಎಸ್, ಪ್ಯಾನಿಕ್ ಇಸ್ ದ ರೈಟ್ ವರ್ಡ್. ಹೆಂಗೆ ಅದು? ಸ್ಫೂರ್ತಿ ಏನು? ನಿಮ್ಗೆ ಇನ್ನೊಂದು 22 ವರ್ಷ ಆಗಲಿ, ಅಷ್ಟಾಗ ತನಕ ಹೇಳಿ. ಇನ್ನೂ ಎಫಿಷಿಯಂಟ್. ನಿಮ್ಮ ವಯಸ್ಸಲ್ಲಿ ನಾನು ಸಿಡುಕ್ತಾ ಇದ್ದೆ, ಡಿಸ್ಟರ್ಬ್ ಆಗ್ತಾ ಇದ್ದೆ, ಇರಿಟೇಟ್ ಮಾಡ್ತಾ ಇದ್ದೆ, ಎಲ್ಲ ಉಂಟು. ಆದರೆ ಎಲ್ಲೋ ಸಂದರ್ಭಗಳು, ಕೆಲವು ಕ್ಯಾರೆಕ್ಟರ್ಗಳು ನಮ್ಮನ್ನು ಮೋಲ್ಡ್ ಮಾಡುತ್ತೆ. ಅದು ಪಿಕ್ಚರ್ ಕ್ಯಾರೆಕ್ಟರ್ ಯಾವುದೋ ಒಂದಾಗಿರ್ಬೋದು, ಅಥವಾ ಯಾವುದೋ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ನಮ್ಮ ಮಧ್ಯದಲ್ಲೇ ಇರುವಂತಹ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಆಗಿರ್ಬೋದು. ಫ್ರೆಂಡು, ರಿಲೇಷನ್ನು, ಅಪ್ಪ ಅಮ್ಮ, ಯಾವುದೇ ಕ್ಯಾರೆಕ್ಟರ್ ಇಂಥ ಸಂದರ್ಭ ಬಂದರೆ ಅವರು ಹಂಗೆ ನಡ್ಕೊಳ್ಳೋದೇ ಇಲ್ಲ, ನಾನು ಮಾತ್ರ ಸಿಡುಕ್ತೀನಿ ಅಂತ ಅನಿಸಿದ್ರೆ ದ ಗ್ರೋತ್ ಆಫ್ 4M ಸ್ಟಾರ್ಟ್ಸ್. ಯು ಆರ್ ರೈಟ್. ಏನಂದ್ರೆ, ಈ ಹಿತ್ಲೆ ಗಿಡ ಮದ್ದಲ್ಲ ಅಂತೀವಲ್ಲ, ಹಾಗೆ ನಮ್ಮ ಸುತ್ತ ಇರೋರ್ನ ಹೌದು ಅವ್ರು ಸರಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಕಷ್ಟ. ಫಾರ್ ದಟ್ ಮ್ಯಾಟರ್ ನಾವು ನೋಡಿ, ಬೇರೆ ದೇಶದ ಯಾವುದೋ ಸ್ಪೋರ್ಟ್ಸ್ ಮನ್ನು ಅಥವಾ ಆರ್ಟಿಸ್ಟು, ಅವ್ರನ್ನ ಹೊಗಳ್ತೀವಿ, ಅಡ್ಮೈರ್ ಮಾಡ್ತೀವಿ. ನಮ್ಮ ಸುತ್ತಾನೆ ಅಂಥವ್ರು ಇರ್ತಾರೆ, ನಾವು ಐಡೆಂಟಿಫೈ ಮಾಡೋಲ್ಲ, ಅಕ್ನಾಲೆಡ್ಜು ಕೂಡ ಮಾಡೋದಿಲ್ಲ. ಸೊ ಆ ಥರ ನಿಮ್ಗೊಂದು ಯಾವುದೋ ಕ್ಯಾರೆಕ್ಟರ್ ಅಂತ ಇರುತ್ತೆ, ಗೊತ್ತಿಲ್ಲ, ಅದು ನಿಮ್ಮ ಸುತ್ತಾನೂ ಇರ್ಬೋದು ಅಥವಾ ಯಾವುದೋ ಬೇರೆ ಥರ ಕ್ಯಾರೆಕ್ಟರು ಇರ್ಬೋದು. ನಿಮಗೆ ಇನ್ಫ್ಲೂಯೆನ್ಸ್ ಮಾಡುವ, ಸ್ಕಿಲ್ ಹೇಳ್ಕೊಡುವ ಗುರು ಯಾರು? ಹಿತ್ತಲ್ ಗಿಡ ಮದ್ದಲ್ಲ ಅಂದ್ರಲ್ವಾ, ನಾನು ಅದಕ್ಕೊಂದು ಹೊಸ ಐಡಿಯಾಲಜಿ ಹುಡುಕೊಂಡಿದ್ದೀನಿ. ಪಕ್ಕದ ಮನೆ ಹಿತ್ತಲ್ ಗಿಡ ಆದರೆ ನಮ್ಗೆ ಯಾವಾಗಲೂ ಇಷ್ಟ ಆಗುತ್ತೆ. ಅದು ಸರಿ, ಬಟ್ ನಮ್ದಲ್ಲದ್ದು ಇಷ್ಟ ಆಗುತ್ತೆ. ನನಗೆ ಹಾಗೆ ಐಡಿಯಾಲಜಿ ತುಂಬ ಕ್ಯಾರೆಕ್ಟರ್. ಚಾಣಕ್ಯ, ಕೃಷ್ಣ, ವಿವೇಕಾನಂದ, ಶಂಕರ, ಮತ್ತು ನಮ್ಮ ಅಬ್ದುಲ್ ಕಲಾಂ, ಮೋದಿ, ವಾಜಪೇಯಿ, ತುಂಬ ಕ್ಯಾರೆಕ್ಟರ್ಗಳು. ಹಾಗೆ ನಾನೇ ಕಂಡಂತಹ ಕ್ಯಾರೆಕ್ಟರ್ಗಳು ಕೆಲವನ್ನ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ಹಾಗೆ ಅವ್ರ ಥರ ಬದುಕೋಕ್ಕೆ ಟ್ರೈ ಮಾಡಿದ್ದೀನಿ. ಈಗ ಹಾಗೆ ನನಗೆ ಸಿದ್ದರಾಮಯ್ಯ ಅವರು ತುಂಬ ಇಷ್ಟವಾದ ಕ್ಯಾರೆಕ್ಟರ್. ಎಷ್ಟು ಆರಾಮದಲ್ಲಿರ್ತಾರೆ ಅಂತ. ಅದು ತುಂಬ ಡಿಸ್ಟರ್ಬ್ ಆಗಿದ್ದು ಕ್ಷಣಗಳು ಕಡಿಮೆ,
ತುಂಬ ಸೀರಿಯಸ್ ಸಂದರ್ಭಗಳು ಬಂದಾಗ ಹಾಸ್ಯ ಮಾಡಿಬಿಡೋರು. ಹಾಗೆ ನಂಗೆ ಒಂದು ಕ್ಯಾರೆಕ್ಟರ್ ಅಂತಲ್ಲ, ತುಂಬ ಕ್ಯಾರೆಕ್ಟರ್ಗಳು ನನ್ನೊಳಗೆ ಬಂದಿದೆ. ಹಾಗೆ ಒಂದೊಂದೇ ಅಡಾಪ್ಟ್ ಮಾಡ್ಕೊಳಕ್ಕೆ ಹೋಗಿದ್ದೀನಿ. ಅದರಲ್ಲಿ ತುಂಬ ಸ್ಪೆಸಿಫಿಕ್ ಕ್ಯಾರೆಕ್ಟರ್, ನನಗೆ ತುಂಬ ಚಿಕ್ಕಂದಿನಿಂದ ಇಷ್ಟವಾದ ಕ್ಯಾರೆಕ್ಟ್ರು ಕೃಷ್ಣ. ಆ ಕೃಷ್ಣ ನನಗೆ ಹೇಗೆ ಇಷ್ಟ ಅಂದರೆ, ನಮ್ಮ ತಾತ ಹೇಳ್ತಾ ಇದ್ದಂತಹ ಕಥೆಗಳು, ಕೃಷ್ಣನ ಕತೆ, ಮಹಾಭಾರತದ ಕಥೆಗಳು. ಹಾಗಾಗಿ ಕೃಷ್ಣ ನನಗೆ ತುಂಬ ಇಷ್ಟ. ಬಟ್ ರಿಲೆವೆನ್ಸ್ ಹೆಂಗೆ ತರ್ತೀರಾ? ಇವಾಗ ಸಂದರ್ಭಗಳು ಎಷ್ಟೋ ಇದೆ, ನಾವು ಮಾತಾಡ್ತಾ ಇದೀವಿ ಮ್ಯಾನೇಜ್ ಮಾಡೋದ್ರ ಬಗ್ಗೆ, ನಮ್ಮ ನಿತ್ಯದ ಆಗು ಹೋಗುಗಳು, ಅದರ ಟೆಂಪರ್ಮೆಂಟ್ಸ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ. ಹೌ ಡಸ್ ದ ಕ್ಯಾರೆಕ್ಟರ್ ಕೃಷ್ಣ ಈಸ್ ರಿಲೆವೆಂಟ್ ಟು ದೀಸ್ ಸಂದರ್ಭಗಳು? ಚಿಕ್ಕ ವಯಸ್ಸಿನಲ್ಲಿ ಇದೆಲ್ಲ ಕತೆಗಳು ನನಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕತೆ. ಯಾವುದೋ ಒಂದು ಫ್ಯಾಂಟಸಿ ಕತೆ. ಕೃಷ್ಣ ಇದ್ದ, ಅವನು ನೀಲಿಯಾಗಿದ್ದ, ಅವನು ಹೆಡೆ ಅವನು ಹಾವಿನ ಮೇಲೆ ಡ್ಯಾನ್ಸ್ ಮಾಡ್ತಾನೆ. ಆಮೇಲೆ ಬೇಕಾದಷ್ಟು ಚಿಕ್ಕಂದಿಂದ ಕತೆಗಳೆಲ್ಲ ಫ್ಯಾಂಟಸಿ. ನನಗೆ ಯಾವಾಗ ಪ್ರೊಫೆಷನ್ ಅಂತ ಶುರು ಆಯಿತು, ಅದರ ಜೊತೆಲಿ ಕೃಷ್ಣನ ಕ್ಯಾರೆಕ್ಟ್ರು ಹೋಲಿಸ್ಕೊಳ್ಳೋಕೆ ಶುರು ಮಾಡಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ನೂರಾರು ಇರಿಟೇಟಿವ್ ಸಂದರ್ಭಗಳು ಬರುತ್ತೆ, ನೂರಾರು. ಅವನು 4M ಅಲ್ಲಿರಲಿ 3M ಅಲ್ಲಿರಲಿ ಸಂದರ್ಭಗಳು ಬರುತ್ತೆ. ಮಲಗಿರ್ತೀವಿ, ಯಾರೋ ಬಾಗಿಲು ತೆಗಿತಾರೆ, ಜೋರಾಗಿ ತೆಗಿತಾರೆ, ಇನ್ಯಾರೋ ಬಾಗಿಲು ಜೋರಾಗಿ ಹಾಕ್ಕೋತಾರೆ, ಯಾರೋ ಹಾರ್ನ್ ಹೊಡಿತಾರೆ. ನಾಟ್ ಒನ್. ನಾವು ಹೇಳಿರ್ತೀವಿ ಮಕ್ಕಳಿಗೆ ತಟ್ಟೆ ತೊಳೆದಿಡಿ ಅಂತ ಹೇಳಿರ್ತೀವಿ, ತೊಳೆದಿಟ್ಟಿರಲ್ಲ. 1-2 ಅಲ್ಲ, ಇರಿಟೇಷನ್ಗೆ ತುಂಬ ಸಂದರ್ಭಗಳು ಬರುತ್ತೆ. ಕೃಷ್ಣನ ಕ್ಯಾರೆಕ್ಟ್ರಲ್ಲಿ ನಾನು ನೋಡಿದ್ದು, ಕೃಷ್ಣ ಇಸ್ ಎ ಸ್ಟ್ರಾಂಗರ್ ಮೈಂಡೆಡ್ ಕ್ಯಾರೆಕ್ಟರ್. ಇಡೀ ಮಹಾಭಾರತದಲ್ಲಿ 4 ಕ್ಯಾರೆಕ್ಟರ್ ಹೀಗೆ ಶಕ್ತಿ ತಗೊಳುತ್ತೆ. ಒಂದು ಕೃಷ್ಣ, ನಾವು ಅದನ್ನ ದೇವರು ಅಂತ ಬೆಂಬಸ್ಬಿಟ್ಟಿದ್ದೀವಿ, ಹಾಗಾಗಿ ಅದು ಸ್ಟ್ರಾಂಗರ್ ಕ್ಯಾರೆಕ್ಟರ್. ಎರಡನೇದು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರು ಇಸ್ ವಿದುರ. 3ನೇ ಸ್ಟ್ರಾಂಗ್ ಕ್ಯಾರೆಕ್ಟರು ಶಕುನಿ. 4ನೇ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಯಾರು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಕೆಲವರೆಲ್ಲ ಭೀಷ್ಮ ಅಂತ ಅಂದ್ಕೋತಾರೆ, ಅಥವಾ ದುರ್ಯೋಧನ, ಕರ್ಣ, ಇವೆಲ್ಲ ಸ್ಟ್ರಾಂಗರ್ ಕ್ಯಾರೆಕ್ಟರ್ ಅಂತ. ಡೌಟೇ ಇಲ್ಲದೆ ಇರುವಂತಹ ಡಿಸಿಸಿವ್ ಕ್ಯಾರೆಕ್ಟರ್ ಯಾರು ಅಂತಂದರೆ ಭೀಮ. ಯಾಕೆ ಪಾಂಡವರೇ ಗೆದ್ದರು ಅಂತಂದರೆ 3 ಕ್ಯಾರೆಕ್ಟರ್ಗಳು ಒಂದು ಕಡೆ ಸೇರ್ಕೊಳ್ಳುತ್ತೆ. ಈ ವಿದುರ ನ್ಯಾಚುರಲಿ ಅವನು ಪಾಂಡವರ ಪರ, ಯಾಕೆಂದರೆ ಧರ್ಮದ ಪರ ಅಂತ ಅವನೇ ಹೇಳ್ಕೊಂಡ್ಬಿಡ್ತಾನೆ. ಇವ್ರು ಮಾಡೋದೆಲ್ಲ ಅಧರ್ಮ ಅಂತ ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವನ 90% ಒಲವೆಲ್ಲ ಅಪೋಸಿಟ್ ಸೈಡ್ ಇರುತ್ತೆ. ಅವನಿರೋದಿಲ್ಲಿ ಈ ಕಡೆ ಕೌರವರ ಕಡೆ ಇರ್ತಾನೆ, ಆದರೆ 90% ಒಲವು ಪಾಂಡವರ ಕಡೆ ಇರುತ್ತೆ. ಸೊ ಒಂದು ಕ್ಯಾರೆಕ್ಟರ್ ಆ ಕಡೆ ಬಂತು. ಕೃಷ್ಣ ನ್ಯಾಚುರಲ್ ಕ್ಯಾರೆಕ್ಟರ್, ಪಾಂಡವರ ಕಡೆನೇ. 3ನೇ ಕ್ಯಾರೆಕ್ಟರು ಭೀಮ. ಕೃಷ್ಣ ಏನು ಹೇಳಿದ್ರು ಡಿಸಿಸಿವ್ ಆಗಿ ಮಾಡುವಂಥವ್ರು, ಡೌಟೇ ಇಲ್ಲದೆ ಮಾಡ್ತಾ ಇದ್ದದ್ದು ಭೀಮ. ಈ ಕಡೆ ಶಕುನಿ ಅರ್ಧ ಕೌರವರ ಪರ, ಅರ್ಧ ಅವನು ಕೌರವರ ವಿರೋಧಿ. ಸೊ ಹಾಗಾಗಿ ಪಾಂಡವರಿಗೆ ಗೆಲುವಾಗತ್ತೆ. ಈಗ ಸ್ಟ್ರಾಂಗರ್ ಕ್ಯಾರೆಕ್ಟರ್ ಆಫ್ ಕೃಷ್ಣ ಏನು ಅಂತ ಅನಲೈಸ್ ಮಾಡ್ತಾ ಬಂದರೆ ಸಾವಿರಾರು ಕ್ಯಾರೆಕ್ಟರ್ಗಳು. ಅದಕ್ಕೆ ಮಹಾಭಾರತಕ್ಕೆ ಹೋಗಬೇಕು. ಕೃಷ್ಣ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಬ್ಬರನ್ನು ಗೆದ್ದುಕೊಂಡು ಬರ್ತಾನೆ, ಒಂದೊಂದೇ ರಾಜರುಗಳನ್ನು ಗೆದ್ದುಕೊಂಡು ಬರ್ತಾನೆ. ರಾಜರನ್ನ ಗೆದ್ದ ಮೇಲೆ ಆ ರಾಜ್ಯ ಅವನದು ತಾನೆ. ಕೃಷ್ಣ ಏನು ಮಾಡ್ತಾನೆ, ಅವನು ರಾಜ್ಯ ತಗೊಳ್ಳಲ್ಲ. ಅವನು ಯಾರನ್ನ ಸೋಲ್ಸಿರ್ತಾನೆ ಅಥವಾ ಸಾಯಿಸಿರ್ತಾನೆ, ಅವ್ರ ಮಗನ ಕರ್ಕೊಂಬಂದು ಅವ್ರನ್ನೇ ಇಟ್ಟಿರ್ತಾನೆ, ನೀನೇ ಇರುವಂತ. ಸೊ ಹಾಗೆ ಕೃಷ್ಣ ಒಬ್ಬ ವಿಷನರಿ. ಸ್ಟ್ರಾಂಗರ್ ಕ್ಯಾರೆಕ್ಟರ್ ಏನಂತಂದರೆ ಯಾವಾಗಲೂ 30 ವರ್ಷ 40 ವರ್ಷ ಅಹೆಡ್ ಯೋಚನೆ ಮಾಡುವಂಥ ಕ್ಯಾರೆಕ್ಟರ್ಗಳು ಸ್ಟ್ರಾಂಗರ್ ಕ್ಯಾರೆಕ್ಟರ್. ಹಾಗೆ ಇವತ್ತು ನಾವು 5 ಇಯರ್ ಪ್ಲ್ಯಾನ್, 10 ಇಯರ್ ಪ್ಲ್ಯಾನ್, 20 ಇಯರ್ ಪ್ಲ್ಯಾನ್ ಹೀಗೆಲ್ಲ ಹಾಕ್ತೀವಲ್ವ. ಯಾವುದೇ ಪ್ಲ್ಯಾನು ಯಾರ್ಯಾರು ತುಂಬ ಲಾರ್ಜ್ ಸ್ಕೇಲ್ ವಿಷನರೀಸ್ ಇರ್ತಾರೆ, ಲಾಂಗ್ ಟರ್ಮ್ ವಿಷನರೀಸ್ ಇರ್ತಾರೆ, ಅವರು ದೇ ಆರ್ ಆಲ್ ಸ್ಟ್ರಾಂಗರ್ ಕ್ಯಾರೆಕ್ಟರ್ಸ್. ಅವ್ರು ಎಂಥ ಸಣ್ಣ ಕ್ಯಾರೆಕ್ಟರ್ಗಳು, ಎಂಥ ಸಣ್ಣ ಸಣ್ಣ ಸಾವಿರಾರು ನೋವುಗಳು ಬಂದ್ರೂ ಇವೆಲ್ಲ ದಾಟ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಆ 30ನೇ ವರ್ಷಕ್ಕೆ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ, 40ನೇ ವರ್ಷಕ್ಕೆ ಹಿಂಗೆ ಅಂದ್ಕೊಂಡಿದ್ದೀನಿ, ಅವರು ಅಚೀವ್ ಮಾಡ್ತಾರೆ. 40 ವರ್ಷಕ್ಕೆ ಕಾಯ್ತಾರೆ. ಆ ಕಾಯುವಿಕೆ ವಿಷನರಿ ಒಂದು, ಕಾಯುವಿಕೆ ಇನ್ನೊಂದು. ಕೃಷ್ಣನಿಗೆ ಆ ಕಾಯುವಿಕೆ ಗೊತ್ತಿರುತ್ತೆ, ವಿಷನ್ನು ಗೊತ್ತಿರುತ್ತೆ, ಇವ್ರು ಯಾವತ್ತೋ ಒಂದಿನ ನಮಗೆ ಬೇಕಾಗ್ತಾರೆ ಅಂತ. ಇದು ರಾಜಕೀಯದ ದಾಳಗಳು.
ಇವತ್ತಿನ ರಾಜಕೀಯದಲ್ಲೂ ಇವೆಲ್ಲ ಆಗುತ್ತೆ. ಪ್ರಸ್ತುತ ಕೃಷ್ಣನ್ನೇ ಹೋಲಿಸ್ಕೊಂಡ್ರು ಅಂಥ ರಾಜಕೀಯಗಳಂದರೆ ಈ ಪಾರ್ಟಿ ಬಿಟ್ಟು ಆ ಪಾರ್ಟಿಗೆ ಹೋಗ್ತಾರೆ, ಆ ಪಾರ್ಟಿ ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾರೆ, ಸ್ಟ್ರಾಂಗರ್ ಪಾರ್ಟಿ ಒಳಗೆ ಎಲ್ಲರೂ ಹೋಗಿ ಸೇರ್ಕೋತಾರೆ. 5 ವರ್ಷ ಆಗುತ್ತೆ, ಎಲ್ಲರೂ ವಾಪಸ್ ಇದೆ ಹಳೆ ಪಾರ್ಟಿಗೆ ವಾಪಸ್ ಬರ್ತಾರೆ. ಅಂದರೆ ವಿಷನರಿ ಅಲ್ಲಿ ಹೋಗಿ ಪ್ಲ್ಯಾಂಟ್ ಆಗ್ತಾರೆ. ಇಂಟೆಲಿಜೆನ್ಸಲ್ಲೂ ಇವೆಲ್ಲ ಉಂಟು. ಸೊ ಹಾಗೆ ಕೃಷ್ಣ ಇಸ್ ಎ ವಿಷನರಿ. ಈಗ ನಾನೊಂದು ಸಂದರ್ಭ ಕೇಳ್ತೀನಿ, ಅಂದರೆ ನನಗೆ ಪರ್ಸ್ನಲ್ ಆಗಿ ಆಗುವಂಥದ್ದು. ಹೌ ಟು ಮ್ಯಾನೇಜ್ ದಟ್, ಅದಕ್ಕೆ ಏನು ರಿಲೆವೆನ್ಸ್ ಅಂತ ಹೇಳಿ. ನಾನು ಬೆಳಗ್ಗೆದ್ದು ಮನೆಯೆಲ್ಲ ರೆಡಿ ಮಾಡಿ ಮಕ್ಕಳನ್ನ ಕಳಿಸಿ ಅಡುಗೆ ತಿಂಡಿ ಮಾಡಿ ಮನೆ ಇಲ್ಲಿ ಆಫೀಸಿಗೆ ಬರೋಕ್ಕೆ ಮುಂಚೆ ಕ್ಲೀನ್ ಎಲ್ಲ ಮಾಡಿ ಬರ್ತೀನಿ. ವಾಟ್ ಡಿಸ್ಟರ್ಬ್ಸ್ ಮೀ ದ ಮೊಮೆಂಟ್ ಐ ರೀಚ್ ಬ್ಯಾಕ್ ಹೋಮ್ ಅಂದರೆ ಎಷ್ಟು ಹೇಳಿದ್ರು ಹ್ಯಾಪಜಾರ್ಡ್ ಆಗಿ ಫುಟ್ವೇರ್ಸ್ ಎಲ್ಲ ಹಿಂಗೆಂಗೋ ಬಿದ್ದಿರುತ್ತೆ. ನಾನು ಅನ್ಕೊಳ್ತೀನಿ ಬೆಳಿಗ್ಗೆ ಎಷ್ಟು ಕ್ಲೀನ್ ಮಾಡಿ ಹೇಳಿದ್ದೀನಿ, ದಿನಾ ಹೇಳಬೇಕು, ಈ ಥರ ಒಂದು ಸೀನ್ ಬರುತ್ತೆ. ಅಂದರೆ ನೀವು ಫಸ್ಟೇ ಹೇಳಿರಿ ಇರಿಟೇಬಲ್ ಸಿಚುವೇಶನ್ಸ್ ಬರುತ್ತೆ, ನಾವು ಇರಿಟೇಟ್ ಆಗ್ತೀವಾ ಇಲ್ವಾ ಅನ್ನೋದು ಮ್ಯಾಟರ್ಸ್ ಅಂತ. ನಂಗೆ ನಿತ್ಯ ಹಾಗೆ ಅನ್ಸುತ್ತೆ. ಐ ಗೆಟ್ ಡಿಸ್ಟರ್ಬ್ಡ್. ನನಗೂ ಅನ್ಸುತ್ತಾ? ಅದು ನ್ಯಾಚುರಲ್ ಬಿಹೇವಿಯರ್. ನಮ್ಮ ಆಫೀಸ್ ಹೊರಗಡೆ ಚಪ್ಪಲಿ ಯಾರು ಹಂಗೆ ಬಿಟ್ಟಿದ್ರೆ ಅನ್ಸುತ್ತೆ. ಇರಿಟೇಷನ್ ಲೆವೆಲ್ಲು ತುಂಬ ಒಳಕ್ಕೆ ಹಾಕೋಬಾರ್ದು. ಕೃಷ್ಣನಿಗೆ ಇರಿಟೇಷನ್ ಆಗಿಲ್ಲ ಅಂತನ ಎರಡು ಸ್ಟ್ರಾಂಗರ್ ಸಂದರ್ಭಗಳಲ್ಲಿ ಕೃಷ್ಣ ಮೊದಲೇ ಹೇಳಿರ್ತಾನೆ ನೀನು ಜೂಜ್ಗೆ ಹೋಗ್ಬೇಡ ಅಂತ ಯುಧಿಷ್ಠಿರನಿಗೆ ಹೇಳಿರ್ತಾನೆ. ಅವನು ಒಪ್ಕೊಂಬಂದ್ಬಿಡ್ತಾನೆ. ಅಲ್ಲಿ ಆ ಕಡೆ ಯಾವುದೋ ಒಂದು 4 ಪದಗಳು ಬಳಸ್ತಾರೆ, ನೀನು ರಾಜ ಅಲ್ವಾ, ನೀನು ಬರಬೇಕು, ಜೂಜಿಗೆ ಬರಬೇಕು ಅಂತಂದರೆ ರಾಜಧರ್ಮ ಏನೋ ಅಂತ ಇವನು ಹೊರಟೋಗ್ತಾನೆ. ಕೃಷ್ಣ ಮೊದಲೇ ಹೇಳಿ ಕಳಿಸಿರ್ತಾನೆ ನಿನ್ನ ರಾಜಧರ್ಮ ರಾಜ್ಯವನ್ನು ಪ್ರೊಟೆಕ್ಟ್ ಮಾಡೋದು, ಜೂಜಾಡೋದಲ್ಲ ಅಂತ. ಸೊ ಪದೇ ಪದೇ ಹೋಗ್ತಾನೆ ಇವನು. ಒಂದು ಸಲ ಸೋಲ್ತಾನೆ, ಎಲ್ಲ ವಾಪಸ್ ಕೊಡ್ತಾರೆ, ಮತ್ತೊಂದು ಸಲ ಸೋಲ್ತಾನೆ. ಸೊ ಕೃಷ್ಣ ಅವಂಗೆ ಬೈತಾನೆ, ಏನಂತ, ನೀನು ಇಷ್ಟು ಹೇಳ್ತಾ ಇದ್ದೀನಿ, ನಿನ್ನ ಕಡೆ ನಿನಗೆ ಇದೆಲ್ಲ ಗೊತ್ತಾಗಿಲ್ಲ, ಗಮನ ಇಲ್ಲ. ಆದರೆ ಕೃಷ್ಣ ಇರಿಟೇಟ್ ಆಗಲ್ಲ, ಅವನಿಗೆ ಅದಕ್ಕೊಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಇರುತ್ತೆ. ಸೊ ಹಾಗಾಗಿ ಕೃಷ್ಣ ಹೀ ಈಸ್ ನಾಟ್ ಜಸ್ಟ್ ವಿಷನರಿ, ಅವನಿಗೆ ಪೇಷನ್ಸ್ ಇರುತ್ತೆ. ಮತ್ತು ಆಗುವ ತಪ್ಪುಗಳು ಗೊತ್ತಾಗ್ತಾ ಇರುತ್ತೆ ಅವನಿಗೆ. ಕೃಷ್ಣನ ಇನ್ನೊಂದು ಇರಿಟೇಟ್ ಆಗುವಂಥ ಸಂದರ್ಭ, ಎಲ್ಲ ಪ್ಲ್ಯಾನ್ ಮಾಡಿ ಮುಗಿಸಿರ್ತಾನೆ. ಇನ್ನೇನು ಮಹಾಭಾರತದ ಯುದ್ಧ ಶುರು ಆಗಬೇಕು. ಅರ್ಜುನ ಅಯ್ಯೋ ಇಷ್ಟು ಜನ ಎದುರುಗಡೆ ಇದ್ದಾರೆ, ನಾನು ಯುದ್ಧ ಮಾಡಲ್ಲ ಅಂದ್ಬಿಡ್ತಾನೆ. ಕೃಷ್ಣಂಗೆ ಹೆಂಗೆ ಅನ್ನಿಸ್ಬೇಕು? ಸಾಧಾರಣ ಜನ ನಾವಾಗಿದ್ರೆ ಏನು ಅನ್ನಿಸ್ತಾ ಇದ್ವಿ, ಎಲ್ಲ ರೆಡಿ ಮಾಡಿದ್ದೀವಿ, ಮಗನ ಕರ್ಕೊಂಡು ಹೋಗೆಲ್ಲ ಅಡ್ಮಿಷನ್ ಎಲ್ಲ ಮಾಡಿದ್ವಿ, ಓಡ್ ಬಂದುಬಿಟ್ರೆ ಸೊ ನಾವು ಇರಿಟೇಟ್ ಆಗಿ ಅವನ್ನ ಹೊಡೆದು ಬೈದು ಎಲ್ಲ ಮಾಡ್ತೀವಲ್ವಾ, ಮಕ್ಕಳನ್ನ ಬೈತೀವಿ. ದೊಡ್ಡವರಾಯ್ತು ಅಂತಂದರೆ ಇನ್ನು ಎಲ್ಲೆಲ್ಲ ಯಾವುದಾದೋ ಮಟ್ಟಕ್ಕೆ ಹೋಗುತ್ತೆ. ಆಫ್ ಲೈಟ್ ತುಂಬ ಮದುವೆಗಳು ಮದುವೆ ಮಂಟಪದ ತನಕ ಹೋಗಿರುತ್ತೆ, ಈಚೆ ಬಂದುಬಿಟ್ಟಿರ್ತಾರೆ. ಅವ್ನು ಇನ್ಯಾರನ್ನ ಲವ್ ಮಾಡಿರ್ತಾನೆ ಅಥವಾ ಇವಳು ಇನ್ಯಾರನ್ನ ಲವ್ ಮಾಡಿರ್ತಾರೆ. ಅಪ್ಪ ಅಮ್ಮಂಗೆ ಸಿಡುಕು ಬರುತ್ತೆ, ಇಷ್ಟು ಖರ್ಚು ಮಾಡಿಬಿಟ್ಟಿದ್ದೀನಿ, ಇಷ್ಟು ಜನ ಕರೆದು ಬಿಟ್ಟಿದ್ದೀವಿ. ಕೃಷ್ಣಂಗೂ ಅಷ್ಟು ಜನ ಕರೆದಿಲ್ವಾ, ಯುದ್ಧಕ್ಕೆ ಈ ಕಡೆ ಆ ಕಡೆ ಕರೆದಿದ್ದಾನಲ್ವಾ, ಯುದ್ಧ ಮಾಡು ಅಂತಲೇ ಹೇಳಿದ್ದು. ಅರ್ಜುನ ಏನು ಮಾಡ್ದ, ಅಯ್ಯೋ ನನ್ನ ಕೈಲಾಗಲ್ಲ, ಇಷ್ಟು ಜನ ನಾನೇನು ಕೊಂದು ಯಾವ ಪಾಪಕ್ಕೆ ಹೋಗಲಿ, ನರಕಕ್ಕೆ ಎಲ್ಲಿ ಹೋಗಲಿ ನಾನು ಅಂತಾನೆ. ಕೃಷ್ಣ ಸಮಾಧಾನ ಮಾಡೋದಕ್ಕೆ ನಿಜಾಂಶಗಳನ್ನು ಸ್ವಲ್ಪ ಗ್ಲಾಮರಸ್ ಆಗಿ ಭಗವದ್ಗೀತೆಯ ರೂಪದಲ್ಲಿ ಹೇಳ್ತಾರೆ. ಸೊ ಹಾಗೆ ಕೃಷ್ಣನಿಗೆ ತಾಳ್ಮೆ ಜಾಸ್ತಿ. ನಾವು ಆ ತಾಳ್ಮೆ ತಗೊಂಡ್ರೆ ಆಯಿತು. ಅದೇ ತಾಳ್ಮೆ ನನಗೆ ತಂದುಕೋತೀನಿ ನಾನು ಕೃಷ್ಣನನ್ನು ನೋಡಿದ ತಕ್ಷಣ. ಕೃಷ್ಣನ ಇನ್ನೊಂದು ಕ್ಯಾರೆಕ್ಟರು, ನಾನು ಪುಸ್ತಕಗಳು ತುಂಬ ಓದಿದ್ದೀನಿ ಕೃಷ್ಣಂದು, ಸೀರಿಯಲ್ಗಳು ತುಂಬ ನೋಡಿದ್ದೀನಿ. ಆವತ್ತಿನ ಮಹಾಭಾರತ ಪೂರ್ತ ಒಂದು 10 ಸಲ ನೋಡಿದ್ದೀನಿ. ಈಗ ಬರ್ತಾ ಇರೋವಂಥ ಮಹಾಭಾರತ ತುಂಬ ಇದೆ, ಅದು ನೋಡ್ತಾ ಇದ್ದೀನಿ. ಯಾವ ಕ್ಯಾರೆಕ್ಟರಲ್ಲೋ ಯಾವ ಎಪಿಸೋಡಲ್ಲೋ ಕೃಷ್ಣ ಸಿಡುಕದ ಕಾಣಿಸಲ್ಲ ನನಗೆ. ಬಾಕಿಯವರೆಲ್ಲ ಆಗತ್ತೆ. ಅರ್ಜುನ ಬೇಜಾರು ಮಾಡ್ಕೊಳ್ಳೋದು, ಸಿಡುಕೋದು, ಬೈಯೋದು, ಯುಧಿಷ್ಠಿರ ಬೈಯೋದು, ದುರ್ಯೋಧನ ಬೈಯೋದು, ಶಕುನಿ ಬೈಯೋದು ಎಲ್ಲ ಆಗತ್ತೆ. ವಿದುರ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಎಲ್ಲ ಕ್ಯಾರೆಕ್ಟರ್ಗಳು ನೋಡ್ಬೋದು. ಎಲ್ಲೂ ಒಂದೇ ಒಂದು ಕ್ಯಾರೆಕ್ಟರು ಕೃಷ್ಣ ಬೇಜಾರು ಮಾಡ್ಕೊಳ್ಳೋದು, ಅಳೋದು, ಸಿಡುಕುವುದು, ಇರಿಟೇಟ್ ಆಗೋದು, ಇರಿಟೇಟ್ ಮಾಡೋದು ಏನೂ ಇಲ್ಲ. ಸೊ ಟ್ರೈ ಮಾಡ್ತಿದ್ದೀನಿ. ನನಗಿಂತ ಎತ್ತರವಾಗಿ ತುಂಬ ಜನ ಇದ್ದಾರೆ. ಈಗ ಅಂಬಾನಿ ನೋಡಿದ್ರೆ, ನಮ್ದೊಂದು ಸಣ್ಣ ಕೆಲಸ, ನಮ್ದೊಂದು ಸಣ್ಣ ಸಂಸ್ಥೆ, ನಮ್ಮ ಸಣ್ಣ ಸಂಸ್ಥೆನಲ್ಲಿ ಯಾರೋ ಇಬ್ಬರು ಬರಲಿಲ್ಲ ಇವತ್ತು ಅಂದರೆ ಒದ್ದಾಡೋಗ್ಬಿಡ್ತೀವಿ. ಇಬ್ಬರು ಇವತ್ತು ಬಂದಿಲ್ಲಪ್ಪ, ಬರ್ತೀವಿ ಅಂತ ಹೇಳಿದವ್ರು ಬಂದಿಲ್ಲ, ಟೀ ಕೊಟ್ಟಿಲ್ಲಪ್ಪ ಯಾರೋ, ಸಿಡ್ಕಾಡ್ಬಿಡ್ತೀವಿ. ಇವತ್ತು ಕ್ಲೀನ್ ಆಗಿಲ್ಲ, ವಾಶ್ರೂಮ್ ಕ್ಲೀನ್ ಮಾಡೋರು ಬಂದು ಕ್ಲೀನ್ ಮಾಡಿಲ್ಲ, ನೆಲ ಕ್ಲೀನ್ ಮಾಡೋರು ಬಂದು ಮಾಡಿಲ್ಲ, ಟೀ ಕೊಡಬೇಕಾದವ್ರು ಟೀ ಕೊಟ್ಟಿಲ್ಲ, ಡ್ರೈವರ್ ಬಂದಿಲ್ಲ, ಸಿಡ್ಕಾಡ್ಬಿಡ್ತೀವಿ. ಕೃಷ್ಣ ಸಿಡುಕದೆ ಇರೋ ಬದುಕೋದು ಹೇಗೆ ಅಂತ, ಸಿಡುಕದೆ ಇರಿಟೇಟ್ ಆಗದೆ ಮಾಡದೆ ಬದುಕುವುದು ಹೇಗೆ ಅಂತ ಕೃಷ್ಣನನ್ನು ನೋಡಿ ಕಲ್ತ್ಕೋಬೇಕು.
ಅದಕ್ಕೆ ಒಂದು ಶ್ಲೋಕವನ್ನು ನಾನು ಯಾವಾಗಲೂ ಹೇಳ್ಕೊತೀನಿ. ಪ್ರಸನ್ನ ವದನಂ ಧ್ಯಾಯತ್ ಸರ್ವ ವಿಘ್ನೋಪಶಾಂತ. ಆರಾಮಾಗಿರಿ, ಎಲ್ಲ ವಿಘ್ನಗಳು ಕಳೆದೋಗುತ್ತೆ ಅಂತ. ಸೊ ಇದು ಕೃಷ್ಣನ ಕ್ಯಾರೆಕ್ಟರ್. ಕೃಷ್ಣನ ಕ್ಯಾರೆಕ್ಟರ್ ನಾನು ಹೇಳಿದ ತಕ್ಷಣ ಇನ್ಸ್ಪೈರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕ್ಯಾರೆಕ್ಟರ್ ಒಳಗಡೆ ನಾವು ಹೋಗಬೇಕು. ಕ್ಯಾರೆಕ್ಟರ್ ಒಳಗಡೆ ಹೋಗಿ ಅವನು ಎಂಥ ವಿಷನರಿ, ಅವನು ಎಂಥ ಚಾಣಕ್ಯ ಅಂತ. ಅವನಿಗೆ ನಾವು ಚೆಸ್ ಆಡ್ತೀವಲ್ವ, ಚೆಸ್ ಆಡುವಾಗ ನಾನೊಂದು ಪಾನ್ ಇಡ್ತೀನಿ, ಎದುರುಗಡೆ ಅವರು ಇನ್ನೊಂದು ಪಾನ್ ಇಡ್ತಾರೆ, ನಾನು 3, 4 ಹೀಗೆ. ಈ ಒಳ್ಳೆ ಚೆಸ್ ಪ್ಲೇಯರ್ ಏನಂತಂದರೆ, ನಾನು ಈ ಪಾನ್ ಇಟ್ಟರೆ ನೀವು ಯಾವ ಪಾನ್ ಇಡ್ತೀರಿ ಅಂತ ಫಸ್ಟೇ ಇಮ್ಯಾಜಿನ್ ಮಾಡ್ಕೋತಾನೆ. ಆವಾಗ ABCDE ಫಸ್ಟ್ ಟೈಮು ನೀವು ಇಡಬೇಕಾದ್ರೆ A ಇಡ್ಬೋದು, B ಇಡ್ಬೋದು, C. A ಇಟ್ಟರೆ ನಾನೇನು ಮಾಡಲಿ, ನನ್ನ ನೆಕ್ಸ್ಟ್ ಮೂವ್ ಏನಾಗಬೇಕು. ಸೊ ಹಾಗೆ ಮೂವನ್ನು ಫೋರ್ಸ್ ಮಾಡಿಸ್ತಾರೆ. ಆಪೋಸಿಟ್ ಮೂವ್ನ ಮೊದಲು 2-3 ಮೂವ್ ಆಗಿದ್ದ ತಕ್ಷಣವೇ 4ನೇದು 5ನೇದೆಲ್ಲ ಫೋರ್ಸ್ ಮಾಡಿಸ್ತಾರೆ. ನಾನು ಇಟ್ಟ ಮೇಲೆ ನೀನು ಇಂಥದ್ದೇ ಇಡಬೇಕು ಅಂತ. ಕೃಷ್ಣ ಅಂಥ ವಿಷನರಿ. ಅವನೊಂದು 40, 50, 60 ಮೂವ್ಗಳು ಗೊತ್ತಿರುತ್ತೆ. ರಾಜಕೀಯದ ನಡೆಗಳು ಅದು ರಾಜಕೀಯದ ನಡೆನೂ ಹೌದು, ಅವನಿಗೆ ಜ್ಞಾನವೂ ಇರುತ್ತೆ. ಅಂದರೆ ಯಾವ ವಿಷಯಕ್ಕೆ ಯಾವ ಕಡೆ ಹೇಗೆ ಮಾತಾಡಬೇಕು ಗೊತ್ತಿರುತ್ತೆ. ಕೃಷ್ಣನ ಮಾತಿನಲ್ಲಿ ಲಾಲಿತ್ಯವೂ ಇದೆ, ಕಾಠಿಣ್ಯವೂ ಇದೆ. ತುಂಬ ಖುಷಿಯಾಗಿ ಮಾತಾಡ್ತಾನೆ. ಹಾಗೆ ಅಂತ ಸರೆಂಡರ್ ಆಗುವ ಹಾಗೆ ಮಾತಾಡಲ್ಲ. ಕೃಷ್ಣ ಮಾತನಾಡುವುದೆಲ್ಲವೂ ಕೂಡ ಕಡ್ಡಾಯವಾಗಿ ಕಟುವಾಗೇ ಮಾತಾಡೋದು. ಅದರ ಹೇಳುವ ಭಾಷೆ ಸ್ಮೂತಾಗಿರುತ್ತೆ. ಇನ್ನು ಹಾಗೆ ಬೇಕಾದಷ್ಟು ಕ್ಯಾರೆಕ್ಟರ್ ಇದೆ. ಒಂದು ಸಚ್ ಕ್ಯಾರೆಕ್ಟರ್ ಅಂದರೆ ಕೃಷ್ಣ ಸಂಧಾನಕ್ಕೆ ಅಂತ ಕೌರವ್ರ ಹತ್ರ ಹೋಗ್ತಾನೆ. ಸಂಧಾನ ಅಂತಂದರೆ ಈಗ ಇವರೆಲ್ಲ ಕಿತ್ಕೊಂಡ್ಬಿಟ್ಟಿರ್ತಾರೆ ಕೌರವರು. ಲಾಸ್ಟಲ್ಲಿ ಏನು ಯುದ್ಧ ಮಾಡಬೇಕು ಅಷ್ಟೊತ್ತಿಗೆ ಆ ಕಡೆಯಿಂದ ಒಂದು ಫೀಲರ್ ಬರುತ್ತೆ. ಅವ್ರು ಬಂದು ಸಾರಿ ಕೇಳ್ಕೊಂಬಿಟ್ರೆ ಕೊಟ್ಬಿಡ್ತೀವಿ ಅನ್ನೋ ಒಂದು ಫೀಲರ್ ಬರುತ್ತೆ. ಕೃಷ್ಣನಿಗೆ ಗೊತ್ತಿರುತ್ತೆ ಇವೆಲ್ಲ ಸುಳ್ಳು, ಏನೂ ಇಲ್ಲ, ನಮ್ಮನ್ನು ಕರೆಸ್ಕೊಳ್ಳೋ ದೃಷ್ಟಿಯಿಂದ ಹಿಂಗೆ ಮಾಡ್ತಾ ಇದ್ದಾರೆ. ಸರಿ, ನೀವು ಯಾರೂ ಹೋಗಬೇಡಿ, ನಾನೇ ಹೋಗ್ತೀನಿ ಅಂತ ಕೃಷ್ಣ ಹೋಗ್ತಾನೆ. ಮತ್ತು ನಾನು ಏನು ಡಿಸಿಷನ್ ತೊಗೊಂಡ್ರು ನೀವೆಲ್ಲ ಅದಕ್ಕೆ ಬದ್ಧರಾಗಿರಬೇಕು. ಕೃಷ್ಣ ರಾಜನ ಅಲ್ಲ, ಕೃಷ್ಣ ಮಂತ್ರಿನ ಅಲ್ಲ, ಕೃಷ್ಣನಿಗೇನಾದರೂ ಲೀಗಲ್ ಹೋಲ್ಡ್ ಇರುತ್ತಾ ಪಾಂಡವರ ಮೇಲೆ? ಇಲ್ಲ. ಆದರೆ ಅವನು ಓನರ್ಶಿಪ್ ಎತ್ಕೊಂಡ್ಬಿಡ್ತಾನೆ. ಪಾಂಡವರ ರಕ್ಷಣೆ ನಂದು ಅಂದ್ಬಿಡ್ತಾನೆ. ಇವರೆಲ್ಲ ಸರೆಂಡರ್ ಆಗಿಬಿಡ್ತಾರೆ. ಫಸ್ಟು ಕರ್ಣ ಬರ್ತಾನೆ. ಕರ್ಣ ನಮ್ಮನೆಗೆ ಬಾ ಕೃಷ್ಣ ಅಂತಾನೆ. ಇಲ್ಲ, ಬರಲ್ಲ ನೀನು. ಯಾಕೆ ಅಂದರೆ ನೀನು ಶತ್ರುವಿನ ಮಿತ್ರ, ಹಾಗಾಗಿ ನೀನು ಶತ್ರುನೇ, ಹಾಗಾಗಿ ನಿಮ್ಮ ಮನೆಗೆ ನಾನು ಬರಲ್ಲ. ನೆಕ್ಸ್ಟು ದುಶ್ಯಾಸನ ಬರ್ತಾನೆ, ದುರ್ಯೋಧನ ಬರ್ತಾನೆ, ಮತ್ತು ದ್ರೋಣಾಚಾರ್ಯರು ಬರ್ತಾರೆ. ಲಾಸ್ಟಲ್ಲಿ ಭೀಷ್ಮನೂ ಬರ್ತಾನೆ. ಭೀಷ್ಮ, ಕೃಷ್ಣ ನನ್ನ ಜೊತೆ ಬಾ, ನೀನು ನಮ್ಮ ಮನೆಗೆ ಬಾ, ಆತಿಥ್ಯ ತಗೊಂತ. ಯಾರು ಕರೆದ್ರೂ ಕೃಷ್ಣ ಅಲ್ಲಿಗೆ ಹೋಗಲ್ಲ. ವಿದುರನ ಮನೆಗೆ ಹೋಗ್ತಾರೆ. ಭೀಷ್ಮನಿಗೆ ಆಶ್ಚರ್ಯ ಆಗಿ ಅವನು ಮಾನಸದಲ್ಲಿ ಕೃಷ್ಣನನ್ನು ಕರೆದು ಕೃಷ್ಣ ಬಾ ಅಂದರೆ ಬರ್ತಾನೆ, ಮನಸ್ಸಿನಲ್ಲಿ ಬರ್ತಾನೆ. ನಾನು ಅಲ್ಲಿ ಕರೆದಾಗ ಬರಲಿಲ್ಲ, ಇಲ್ಲಿ ಕರೆದಾಗ ಬಂದಿದೆಯಾ? ಕೃಷ್ಣ ಒಂದು ಲಾಜಿಕ್ ಹೇಳ್ತಾನೆ. ನಾನು ದೇವರು ಅಂತ ನೀನು ಪೂಜೆ ಮಾಡಿದೀಯ. ಮೊದಲನೇ ಪೂಜೆ ಯಾರಿಗೆ ಅಂದರೆ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ ನೀನು ಸಭೆಯಲ್ಲಿ ಹೇಳಿದೀಯ. ಹಾಗಾಗಿ ನಿನ್ನ ಮೇಲೆ ನನಗೆ ಗೌರವ ಇದೆ. ನಿನಗೆ ನನ್ನ ಮೇಲೆ ಭಕ್ತಿನೂ ಇದೆ, ನನಗೆ ನಿನ್ನ ಮೇಲೆ ಗೌರವ ಇದೆ. ಆದರೆ ನಾನು ದೇವರು ಅಂತ ನಿಂಗೆ ಅನಿಸಿದ ಮೇಲೂ ನೀನು ಆ ಕಡೆನೇ ಇದೆಯಲ್ಲ. ನಾನು ಧರ್ಮದ ಕಡೆ ಅಂತ ನಿಂಗೆ ಗೊತ್ತು. ಹಾಗಿದ್ರೆ ನೀನು ನನ್ನ ಕಡೆ ಬರಬೇಕಾಗಿತ್ತು. ನೀನೇನಂತಂದೆ ಸಿಂಹಾಸನದ ಋಣವನ್ನು ತೀರಿಸಬೇಕು ಅಂದೆ. ನಿನಗೆ ಸಿಂಹಾಸನದ ಋಣ ತೀರಿಸ್ಬೇಕಾಗಿತ್ತಾ ಅಥವಾ ರಾಜ್ಯದ ಋಣ ತೀರಿಸ್ಬೇಕಾಗಿತ್ತಾ? ಸೊ ನೀನು ಸಿಂಹಾಸನಕ್ಕೆ ಅಂಟ್ಕೊಂಡೆ, ಅಲ್ಲಿನ ಉಪ್ಪು ತಿಂದಿದ್ಯಾ ಅಂತ. ನೀವು ಉಪ್ಪು ತಿಂದಿದ್ದು ಸಿಂಹಾಸನದಲ್ಲ, ನೀನು ಉಪ್ಪು ತಿಂದಿದ್ದು ರಾಜ್ಯದ್ದು. ಹಾಗಾಗಿ ನೀನು ರಾಜ್ಯದ ಕಡೆ ಯೋಚನೆ ಮಾಡಲೇ ಇಲ್ಲ, ನೀನು ಬರಬೇಕಾಗಿತ್ತು. ಸೊ ನಿನಗೆ ರಾಜ್ಯದ ಬಗ್ಗೆ ಯೋಚನೆ ಇರಲಿಲ್ಲ, ನಿನ್ನ ಋಣವನ್ನು ಹೇಗೆ ತೀರಿಸ್ಕೋಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತಾ ಇದ್ದೆ. ಅದು ಸ್ವಾರ್ಥ ಆಯಿತು. ಮತ್ತು ನೀನು ಯಾರ ಪರವಾಗಿದೆಯಾ? ದುರ್ಯೋಧನನ ಪರವಾಗಿದೆಯಾ? ದುರ್ಯೋಧನನ ಶತ್ರುಗಳು ಪಾಂಡವರು, ಪಾಂಡವರ ಮಿತ್ರ ನಾನು, ನೀನು ಇವರ ಮಿತ್ರ. ಸೊ ಹಾಗಾಗಿ ನಾವಿಬ್ಬರು ಶತ್ರುಗಳಲ್ವಾ, ಹಾಗಾಗಿ ನಾನು ನಿನ್ನ ಹತ್ರ ಬರಲ್ಲ. ಕೃಷ್ಣನ ಲಾಜಿಕ್ಕೇ ಎಲ್ಲವೂ ವರ್ಕ್ ಆಗೋದು. ಹಾಗೆ ನನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೆ ಈ ಲಾಜಿಕ್ಕು, ಈ ಸಿಂಪ್ಲಿಸಿಟಿ.
ಕೃಷ್ಣ ತುಂಬ ಗ್ಲ್ಯಾಮರಸ್ ಆಗಿ ಇರಲಿಲ್ಲ, ಅಥವಾ ಅವನು ರಾಜರ ಥರ ಬಿಹೇವ್ ಮಾಡ್ತಾ ಇರಲಿಲ್ಲ, ಅಹಂಕಾರ ಇರಲಿಲ್ಲ. ಸೊ ಕೃಷ್ಣನ ಎಲ್ಲವನ್ನೂ ನಾನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅಂಟದೇ ಇರುವ ಹಾಗೆ. ಹೆಂಗೆ ಅಂತ, ಕೃಷ್ಣ ರಾಜ್ಯವನ್ನು ಯಾರ್ದೋ ಗೆಲ್ತಾನೆ, ಅವ್ರ ಮಗನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಪಾಂಡವ್ರ ಜೊತೆ ನಿಂತ್ಕೋತಾನೆ, ನನಗೂ ಈ ರಾಜ್ಯಕ್ಕೂ ಸಂಬಂಧ ಇಲ್ಲಪ್ಪ, ನಿಮ್ಗೆ ರಾಜ್ಯ ಕೊಡಿಸೋದ್ಮೇಲೆ ನಾನು ಹೋಗ್ತಾ ಇರ್ತೀನಿ. ಇದೇ ಕ್ಯಾರೆಕ್ಟರ್ ಚಾಣಕ್ಯಂದು. ಚಂದ್ರಗುಪ್ತ ಮೌರ್ಯನನ್ನು ಗೆಲ್ಲಿಸ್ಬೇಕು, ಗೆಲ್ಲಿಸ್ತಾನೆ, ನನಗೆ ನಿನ್ನನ್ನು ಗೆಲ್ಸಾಯ್ತು, ನಿನ್ನ ರಾಜ್ಯಭಾರ ನೀನು ಆಡು, ನಾನು ಹೋಗ್ತೀನಿ ಅಂತಾನೆ. ಕೃಷ್ಣನ ಈ ಕ್ಯಾರೆಕ್ಟರು ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ನಾನು ಯಾವುದೇ ವ್ಯಾಪಾರಕ್ಕೆ ಹೋಗ್ತೀನಿ, ಫಸ್ಟೇ ಹೋಗೋವಾಗ ಪ್ಲ್ಯಾನ್ ಎ, ಈ ವ್ಯಾಪಾರ ಆಗತ್ತೆ, ನಾನು ಅಂದ್ಕೊಂಡಂಗೆ ಆಗತ್ತೆ. ಪ್ಲ್ಯಾನ್ ಬಿ, ನಾನು ಅಂದ್ಕೊಂಡಂಗೆ ಆಗಲ್ಲ. ಇಷ್ಟೇ ತಾನೇ ನಾವು ಹೋಗೋದೇ ಗೆಲ್ಲೋದಕ್ಕೆ. ಆದರೆ 2 ಆಪ್ಷನ್ಸ್ ಇದ್ದೇ ಇದೆ ಅಲ್ವಾ ಅಲ್ಲಿ. ಸೊ ಕೃಷ್ಣನ ಕ್ಯಾರೆಕ್ಟರ್ ಹೀಗೆ ನಾನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ನನ್ನ ಸ್ಟ್ರೆಸ್ ಕಮ್ಮಿ, ನನ್ನ ವಿಷನ್ ಜಾಸ್ತಿ, ನನ್ನ ವರ್ಕ್ ಕೆಪಾಸಿಟಿಗಳು ತುಂಬ ಜಾಸ್ತಿ. ಯಾರನ್ನು ನೋಡಿದ್ರು ಚೆನ್ನಾಗಿ ನಡೆಸ್ಕೋತೀವಿ. ಕೃಷ್ಣ ಅತಿ ಚಿಕ್ಕವ್ರನ್ನೂ ತುಂಬ ಚೆನ್ನಾಗಿ ನಡೆಸ್ಕೊಳ್ಳೋನು, ಅತಿ ದೊಡ್ಡವ್ರನ್ನೂ ಚೆನ್ನಾಗಿ ನಡೆಸ್ಕೊಳ್ಳೋನು. ಕೃಷ್ಣನಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿತ್ತು, ಯಾರ ಜೊತೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅಂತ ಗೊತ್ತಿತ್ತು, ಆ ಭಾಷೆ ಕಟುತನ ಎಷ್ಟು ಬೇಕೋ, ಮೃದುತ್ವ ಎಷ್ಟು ಬೇಕು ಅಂತ ಗೊತ್ತಿತ್ತು. ಕೃಷ್ಣ ಈಸ್ ಅ ವಂಡರ್ಫುಲ್ ಸ್ಪೀಕರ್. ಕೃಷ್ಣ ಮಾತಾಡ್ತಾ ಇದ್ದರೆ ಎಲ್ರಿಗೂ ಕೇಳಿಸ್ಕೋಬೇಕು ಅಂತ ಅನಿಸೋದು. ಕೃಷ್ಣನ ನೋಡ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡಬೇಕು ಅಂತ ಅನಿಸೋದು. ಕೃಷ್ಣ ಅವನ ಪ್ಲ್ಯಾನ್ ಹಾಕ್ತಾ ಇದ್ದರೆ ನಂಗೆ ಯಾಕಪ್ಪ ಈ ಪ್ಲ್ಯಾನ್ ಹೊಳಿಲಿಲ್ಲ ಅಂತ ಅನ್ಸೋದಂತ. ಕೃಷ್ಣ ಫ್ರೆಶ್, ಎನಿ ಟೈಮ್ ಹೀ ಈಸ್ ಫ್ರೆಶ್. ಸೊ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ, ಏನೋ ಪ್ರಯತ್ನ ಪಡಬೇಕಷ್ಟೆ. ಕೃಷ್ಣನ ಕ್ಯಾರೆಕ್ಟರು ನಮ್ಮ ಮುಂದೆ ಕಣ್ಣು ಮುಂದೆ ಒಂದು ಯಾರ್ಡ್ ಸ್ಟಿಕ್ ಆಗಿ ನಿಂತಿದೆ. ನಾವು ಮಾಡಬೇಕಾಗಿರೋದು, ಕೃಷ್ಣ ನಿಂತರ ನಾನು ನಗ್ತಾ ಇರೋದು ಹೇಗೆ. ಸಿಡುಕು ಬಂದಾಗ ನಾನು ಕಣ್ಣು ಮುಚ್ಚಿ ಕೃಷ್ಣನ ನೆನೆಸ್ಕೋತಾ ಇದ್ದೆ. ಒಂದು 10-15 ಸೆಕೆಂಡ್ ನೆನೆಸ್ಕೊಂಡ್ಮೇಲೆ ಆ ಸಿಡುಕತನ ನನಗೆ ಕಡಿಮೆ ಆಗೋದು. ನನ್ನ ಪ್ರಶ್ನೆಗೆ ಏನೋ ಕೇಳಬೇಕು ಅಂದ್ಕೊಂಡೆ, ನಾನು ಕೇಳಕ್ಕೆ ಮುಂಚೆ ನೀವು ಉತ್ತರ ಕೊಟ್ರಿ. ನಾನು ಹೇಳೋಣ ಅಂದ್ಕೊಂಡೆ. ಈಗ ಒಂದು ರಿಯಲ್ ಇನ್ಸಿಡೆಂಟ್ ನಾನು ಹೇಳಿದಂಗೆ ಏನೋ ಮನೆಗೆ ಹೋದೆ, ಇರಿಟೇಟ್ ಆಯಿತು. ನೀವಾದರೆ ಏನು ಮಾಡ್ತೀರಾ, ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಬೇಕು ಅಂದ್ಕೊಂಡೆ. ನೀವು ಹೇಳಿಬಿಟ್ರಿ. ಕೃಷ್ಣನಿಗೆ ಹೀಗಿರ್ತಾರೆ ಅನ್ನೋದು ಸಹಜವಾಗಿ. ಈಗ ಮನೆಗೆ ಹೋಗ್ತೀವಿ ಅಂದಮೇಲೆ ಮನೆ 5 ಸ್ಟಾರ್ ಹೋಟೆಲ್ ಅಲ್ಲ ಅಲ್ವಾ. ಯಾರೋ ಕೆಲಸದವ್ರು ಇದ್ದಾರೆ, ಎಲ್ಲ ಚಪ್ಪಲಿಗಳನ್ನು ನೀಟಾಗಿಡ್ತಾರೆ, ಪಾತ್ರೆಗಳನ್ನು ನೀಟಾಗಿರ್ತಾರೆ ಅನ್ನೋದಕ್ಕೆ ನಾವೇನು 5 ಸ್ಟಾರ್ ಮನೆಯಲ್ಲಿ ಇಲ್ಲ. ನಾವೆಲ್ಲರೂ ಸಾಧಾರಣವಾದ ಮನೇಲಿ ಮಕ್ಕಳಿದ್ದಾರೆ ಅಂದಮೇಲೆ ವಿಷನ್ ಏನು, ಮಕ್ಕಳಿದ್ದಾರೆ ಅಂತಂದಮೇಲೆ ಅವರೆಲ್ಲವೂ ಚೆಲ್ಲಾಪಿಲ್ಲಿ ಮಾಡೇ ಇರ್ತಾರೆ ಅಂತ. ಈ ಸೀನನ್ನು ಎಲ್ಲಿ ನೋಡ್ಬೋದು ನಾವು, ರಾಮ ಶ್ಯಾಮ ಬಾಮ. ಅದರೆಲ್ಲ ಮಕ್ಕಳು ಹೋಗಿ ಅಡುಗೆ ಮನೆ ಪದಾರ್ಥಗಳೆಲ್ಲ ತೊಗೊಳಕ್ಕೆ ಹೋಗ್ತಾರಲ್ಲ, ಎಲ್ಲ ಬೀಳುತ್ತೆ. ಅವಾಗ ರಮೇಶ್ ಅರವಿಂದ್ ಏನು ಹೇಳ್ತಾನೆ, ಮಕ್ಕಳಿರೋ ಮನೆ ಹೀಗೆ ಇರೋದು ಅಂತ. ಸೊ ಅಷ್ಟನ್ನು ಕೃಷ್ಣನ ವಿಷನ್ನಲ್ಲಿ ಇಂಥವ್ರು ಬಿಹೇವ್ ಮಾಡೋದೇ ಹೀಗೆ ಅಂತ ಹೇಳ್ತಾನೆ. ಕೃಷ್ಣನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರಿಗೆ ಹೇಗೆ ರಿಯಾಕ್ಟ್ ಆಗಬೇಕು ಕೃಷ್ಣ ರಿಯಾಕ್ಟ್ ಆಗ್ತಾನೆ. ಅಷ್ಟು ವಿಷನ್ ನಮಗಿದ್ರೆ ಸಾಲದ, ನಾವು ಹಾಗೆ ಇರ್ಬೋದಲ್ವಾ. ಈಗ ನಾನು ಮನೆಗೆ ಹೋಗ್ತೀನಿ, ಹೋದ ತಕ್ಷಣ ನಾನು ಅಂದ್ಕೊಂಡ ಹಾಗೆ ಮನೆ ಇರುತ್ತೆ, ಅಥವಾ ನಾನು ಅಂದ್ಕೊಂಡ ಹಾಗೆ ಮನೆ ಇರಲ್ಲ. ಎರಡೇ ಪಾಸಿಬಿಲಿಟಿ. ಈಗ ನಾನು ಹೋಗಿ ಇಲ್ಲಿಂದ ಹೋಗುವಾಗಲೇ ಪ್ಲ್ಯಾನ್ ಎ ನಾ ಹೇಗೆ ಅಂದ್ಕೊಂಡಿದ್ದೀನಿ ನೀಟಾಗಿದೆ ಅಂತ ಅಂದ್ಕೊಂಡಿರ್ತೀನಿ, ಹಾಗೇ ಇದೆ ಅಂತಂದರೆ ನಂಗೆ ಖುಷಿ ಆಗುತ್ತೆ. ಸೊ ಪ್ಲ್ಯಾನ್ ಎ ವರ್ಕೌಟ್ ಆಗೋಯ್ತು. ಆದರೆ ಇಲ್ಲಿಂದ ಹೋಗುವಾಗ ಒಂದು 100 ಇನ್ಸ್ಟೆನ್ಸಲ್ಲಿ ನಾನು ಅಂದ್ಕೊಂಡ ಹಾಗೆ ಮನೆ ಇರಲ್ಲ. ಆವಾಗ ನಾನು ಇಲ್ಲಿಂದ ಪ್ರಿಪೇರ್ ಆಗಿ ಹೋಗಿರ್ತೀನಿ, ಸಿಡುಕಬಾರ್ದು ಅಂತ ಪ್ರಿಪೇರ್ ಆಗಿರ್ತೀನಿ. ಆ ಪ್ರಿಪರೇಷನ್ ಈಸ್ ಕಾಲ್ಡ್ ಫೋರಮ್, ದಟ್ ಈಸ್ ಮ್ಯಾನೇಜ್ಮೆಂಟ್. ಸಿಚುಯೇಷನ್ ಒಂದೇ, ಪ್ರಿಪರೇಷನ್ ಇದ್ದರೆ ಸಿಡುಕಲ್ಲ, ಪ್ರಿಪರೇಷನ್ ಇಲ್ಲದೆ ಇದ್ದರೆ ಸಿಡುಕ್ತೀವಿ. ಆ್ಯಂಡ್ ದಿಸ್ ಪ್ರಿಪರೇಷನ್ ಹೋಲ್ಡ್ಸ್ ಗುಡ್ ಫಾರ್ ಎಲ್ಲ ಸಂದರ್ಭಗಳಲ್ಲೂ. ಎಲ್ಲದಕ್ಕೂ ಬ್ಯೂಟಿಫುಲ್. ಎಷ್ಟು ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್. ಇಲ್ಲಿಗೆ ಬರ್ತೀನಿ, ಅಥವಾ ಇವತ್ತು ನಂದೊಂದು ಶೆಡ್ಯೂಲಿಂಗ್ ಇರುತ್ತೆ, ನಿಮ್ಗೆ ಗೊತ್ತಿದೆ. ಒಂದು 10-15 ಜನನ ಭೇಟಿ ಮಾಡಬೇಕಾಗಿರುತ್ತೆ, ಎಲ್ಲ ಇಂಪಾರ್ಟೆಂಟ್. ಲಾಸ್ಟ್ ಮಿನಿಟಲ್ಲಿ ನಮ್ಮ ಸಾರಥಿ ಬರಲ್ಲಪ್ಪ, ಏನೋ ಒಂದು ಇವತ್ತು ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲಪ್ಪ ಸರ್ ಅಂತ ಹೇಳ್ತಾರೆ. ಏನು ಮಾಡೋದು ಅಂತ ಹೇಳ್ತಾರೆ. ಅಷ್ಟೇ ತಾನೇ, ಪ್ಲ್ಯಾನ್ ಬಿ ರೆಡಿ ಆಗುತ್ತೆ. ಆಫೀಸಲ್ಲಿ ಇನ್ಯಾರಾದರೂ ಸ್ಪೇರ್ ಇದ್ದಾರಾ ಅಂತ ಕೇಳ್ತೀನಿ. ಮೊದಲು ಸಿಡುಕ್ತಾ ಇದ್ದೆ, ಮೊದಲೇ ಹೇಳೋಕ್ಕಾಗಲ್ವಾ ಹಾಗೆ ಹಿಂಗೆ ಅಂತ. ಹಿಂಗೆ ಯಾವುದೂ ಇಲ್ಲ, ಹೇಳಿದ್ದಾನಲ್ಲ ಅಟ್ಲೀಸ್ಟ್. ಆಮೇಲೆ ಯಾರಾದರೂ ಪ್ಲ್ಯಾನ್ ಬಿ, ಯಾರಾದರೂ ಬೇರೆಯವ್ರು ಇದ್ದಾರಾ, ಪ್ಲ್ಯಾನ್ ಸಿ, ಓಲಾ ಇದೆ, ಯೂಬರ್ ಇದೆ,
ಆಟೋ ಇದೆ, ಏನಿಲ್ಲ, ಟೂ ವೀಲರ್ ಇದೆ, ಯಾವುದೋ ಒಂದು ಇದೆ ಅಲ್ವಾ. ಸೊ ಪ್ರಿಪರೇಷನ್ ಈಸ್ ಮ್ಯಾನೇಜ್ಮೆಂಟ್. ಪ್ರಿಪೇರ್ ಎಲ್ಲಿ ಆಗಬೇಕು? ಇಲ್ಲಿ ಆಗಬೇಕು. ಎಂತಹ ಸಂದರ್ಭ ಬಂದು ಪ್ರಿಪೇರ್ ಆಗಬೇಕು. ಒಂದು ಸಂದರ್ಭ ರೂಪಮ್ಮ ನಿನ್ನ ಜೊತೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ವಿ, ತುಂಬ ಹಿಂದೆ, ನಿನ್ನ ಕೀ ಕಳೆದೋಗಿತ್ತು. ಒಂದು ಇನ್ಸ್ಟೆನ್ಸ್ ಹೇಳ್ಬೋದಾ? ಈಗ ಒಂದು ಇವೆಂಟಿಗೆ ಹೋಗಿದ್ವಿ, ನಾನು ಗಾಡಿ ಕೀನ ಅದೆಲ್ಲೋ ಕೂತಿದ್ದೆ, ಅಲ್ಲೇ ಮರೆತು ಅಲ್ಲಿಂದ ಹೊರಟು ಒಂದು ಕಡೆ ಟೀ ಕುಡಿದು ತಿಂಡಿ ತಿಂದು ಅವಾಗ ನೆನಪಿಸ್ಕೊಂಡೆ ನನ್ನ ಕೀ ಇಲ್ಲ ಅಂತ ಹೇಳಿ. ಅವಾಗ ಯು ಸೆಡ್ ಒನ್ ಥಿಂಗ್, ಅಲ್ಲಿ ನೋಡೋಣ, ಇದ್ದರೆ ಅಲ್ಲಿರುತ್ತೆ, ಇಲ್ಲ ಅಂದರೆ ಡೂಪ್ಲಿಕೇಟ್ ಇದೆಯಾ, ಮನೆಗೆ ಹೋಗಿ ತಂದು ತೊಗೊಂಬರ್ಬೋದು. ದಟ್ ಈಸ್ ತುಂಬ ಕಾಮಾಗಿ ಹ್ಯಾಂಡಲ್ ಮಾಡಿ. ನಾ ಫುಲ್ ಪ್ಯಾನಿಕ್ ಆದೆ, ಅಯ್ಯೋ ಗಾಡಿಗೆ ಆ ಗ್ರೌಂಡಲ್ಲಿ ಅಷ್ಟು ಜನಗಳ ಮಧ್ಯ ಎಲ್ಲಿ ಸಿಗುತ್ತೆ, ಹೋಯ್ತು ಅಂತ ಎಲ್ಲ. ಸುಮ್ಮನೆ ಅಲ್ಲೊಬ್ರು ಆರ್ಗನೈಸರ್ಗೋ ಯಾರಿಗೋ ನೀವು ಫೋನ್ ಮಾಡಿದ್ರಿ, ಹಿಂಗಾಗಿದೆ, ಕಳೆದೋಗಿದೆ, ಬರ್ತೀವಿ ನೋಡಿರಿ ಅಂತ ಹೇಳಿದ್ರಿ. ಅವ್ರ ಅದೃಷ್ಟವಶ ಹ್ಞೂ ಸರ್ ಯಾವುದೋ ಸಿಕ್ಕಿದೆ ಅಂದರು. ಬಟ್ ಅದಕ್ಕೆ ಮುಂಚೆ ನೀವು ನನಗೆ ಪ್ಯಾನಿಕಿಂಗ್ ಸ್ಟೇಟಿಂದ ಸಮಾಧಾನ ಮಾಡಿದ ರೀತಿ ವಾಸ್ ದ್ಯಾಟ್ ಫೋರಕ್. ಒಂದು ಫಾರ್ಮುಲಾ, ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತ. ಪ್ರಸನ್ನ ವದನ ಮಾತ್ರ ಅಲ್ಲ, ಪ್ರಸನ್ನವಾದ ಮನಸ್ಸಿರಬೇಕು. ಅಂದರೆ ತುಂಬ ಡಿಸ್ಟರ್ಬ್ ಮನಸ್ಸಿದ್ದಾಗ ಏನೂ ಹೊಳೆಯಲ್ಲ, ಅಲ್ಲಿ ಎಲ್ಲರ ಮೇಲೂ ಸಿಡ್ಕೋಕೆ ಶುರು ಮಾಡ್ತೀವಿ. ಯಾಕೆಂದರೆ ಅದು ನಮ್ಮ ವೀಕ್ನೆಸ್. ಸಿಡುಕು ಬಿಕಾಸ್ ಅವ್ರು ಯಾರೋ ತಪ್ಪು ಮಾಡಿದ್ರು ಅಂತಲ್ಲ, ನಮ್ಮ ವೀಕ್ನೆಸ್ ಅದು. ಆ ವೀಕ್ನೆಸ್ನ ಸ್ಟ್ರಾಂಗ್ ಮಾಡೋದು ಹೇಗೆ? ಪ್ರಿಪರೇಷನ್ ಅಷ್ಟೆ. ಒಂದು ಸಂದರ್ಭ ಆಗೋಯ್ತು, ಪ್ರಿಪೇರ್ ಹೇಗಾಗೋದು? ನಾಳೆಯಿಂದ ಹೀಗಾಗಲ್ಲಪ್ಪ ಅಂದ್ಕೊಂಡ್ರೆ ಮುಗೀತು. ಪದೇ ಪದೇ ಹಾಗೆ ಆಗ್ತಾಯಿದ್ರೆ ಅದು ನಮ್ಮ ವೀಕ್ನೆಸ್. ನಿನ್ನೆಗಿಂತ ಇವತ್ತು ಸಿಡುಕು ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದು ನನ್ನ ಸ್ಟ್ರೆಂತ್. ಆವಾಗ ನಾನು 4M ಬಂದಿದ್ದೀನಿ. ನನ್ನದೇ ಮನಸ್ಸನ್ನು ನಾನು ಮ್ಯಾನೇಜ್ ಮಾಡ್ಲಿಕ್ಕೆ ಬಂದಿದೆ, ನನ್ನ ಸಿಡುಕನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಬಂದಿದೆ, ಇರಿಟೇಷನನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಬಂದಿದೆ, ಕೋಪವನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಬಂದಿದೆ, ಫ್ರಸ್ಟ್ರೇಷನನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಬಂದಿದೆ, ದುಃಖವನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಬಂದಿದೆ. ಆ ಬಂದಿದೆ ಅನ್ನೋದಕ್ಕೆ ಸುಮ್ಮನೆ ಬಂದ್ಬಿಡಲ್ಲ. ಅದೆಲ್ಲ ಹೋಗಿ ₹100 ಶಾಂತಿ ಕೊಡಿ ಹಾಗೆಲ್ಲ ತೊಗೊಂಬರೋಕ್ಕಾಗಲ್ಲ. ಯಾವುದೋ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋಗಿ ತೊಗೊಂಬರೋಕ್ಕಾಗಲ್ಲ. ಎಲ್ಲಿರುತ್ತೆ? ಎಲ್ಲ ನಮ್ಮೊಳಗಡೆನೇ ಇರುತ್ತೆ. ಪ್ರಾಬ್ಲಮ್ ಎಲ್ಲಿ? ನಾವೇ. ಸಲ್ಯೂಷನ್ ಎಲ್ಲಿ? ನಾವೇ. ಡಿಸ್ಟರ್ಬೆನ್ಸ್ ಎಲ್ಲಿ? ನಾವೇ. ಪ್ರಶಾಂತತೆಯಲ್ಲಿ ನಾವೇ. ಎಲ್ಲ ನಮ್ಮೊಳಗಡೆನೇ ಇದೆ. ಇದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಮಗೊಂದು ಐಡಿಯಾಲಜಿ ಬೇಕು. ಈಗ ರೂಪಮ್ಮ ನಿಂಗೆ ಐಡಿಯಾಲಜಿ ಇದೆ, ಯಾರು ಒಬ್ಬರು ಒಂದು ಕ್ಯಾರೆಕ್ಟರ್ ಕಣ್ಣೆದುರುಗಡೆ ಕಾಣುತ್ತೆ, ನಮ್ಮಪ್ಪ ಹೆಂಗೆ ಮಾಡ್ತಾರೆ, ಈ ಸಂದರ್ಭ ಬಂದರೆ ಅವ್ರು ಹೆಂಗೆ ನಡ್ಕೋತಾರೆ ಅಂತ ಗೊತ್ತಿರುತ್ತೆ. ಅಷ್ಟು ಗೊತ್ತಿದ್ದರೆ ಮ್ಯಾನೇಜ್ಮೆಂಟ್ ಈಸ್ ವೆರಿ ಈಸಿ. ಟ್ರೈ ಮಾಡ್ಬೋದು. ಹಾಗೆ ನಿಮಗೆ ನಾನು ಐಡಿಯಾಲಜಿ ಆದರೆ ನನಗೆ ಕೃಷ್ಣ ಐಡಿಯಾಲಜಿ, ನನಗೆ ಚಾಣಕ್ಯ ಐಡಿಯಾಲಜಿ. ಇವರೆಲ್ಲರೂ ಗ್ರೇಟ್ ಕ್ಯಾರೆಕ್ಟರ್ಸ್. ನಂಗೆ ಇಷ್ಟೊಂದು ಸತಿ ಈ ಆರೋಗ್ಯದ ವಿಚಾರ ಬಂದಾಗ ಅನಿಸುತ್ತೆ, ಹಂಗಾಗ್ಬಿಟ್ರೆ ನಂಗೆ ಏನೋ ಸಿಂಪ್ಟಮ್ ಇಲ್ಲ, ಅನಾನುಕೂಲ ಆಗ್ತಿದ್ದು, ಹಿಂಗೆ ಈ ಥರ ಏನಾರು ಪ್ರಾಬ್ಲಮ್ ಬಂದುಬಿಟ್ರೆ ಅಂತ ತಕ್ಷಣ ಒಂದು ಅನ್ಕೊಳ್ಳೋದು ಏನು ಗೊತ್ತಾ, ನಾನು ಕರ್ಕೊಂಬರ್ತಾರೆ, ನಾನು ಹುಷಾರು ಮಾಡ್ತಾರೆ, ಹೀಲ್ ಮಾಡ್ತಾರೆ, ಅಷ್ಟೇ ನಾನು ಅನ್ಕೊಳ್ಳೋದು. ದಟ್ ಈಸ್ ಸ್ಟ್ರೆಂತ್. ನಂಬಿಕೆಗೆ ಥ್ಯಾಂಕ್ಸ್. ಹೀಗೆ ಕೃಷ್ಣ ಅನ್ನೋ ಐಡಿಯಾಲಜಿ ಸಂದರ್ಭಗಳು ಬೇಕಾದಷ್ಟಿದೆ, ಮುಂದೆ ದಿನಗಳಲ್ಲಿ ಹೇಳ್ತೀನಿ. ಕೃಷ್ಣನ ಐಡಿಯಾಲಜಿಯನ್ನು ಪ್ರತಿನಿತ್ಯ ಬಳಸ್ಕೋಬಹುದು. ಕೃಷ್ಣ ಧ್ಯಾನ ಮಾಡ್ತಾನೆ. ಆ ಧ್ಯಾನದಲ್ಲಿ ಅವನಿಗೆಲ್ಲವೂ ಗೊತ್ತಾಗತ್ತೆ. ಕಣ್ಣು ಮುಚ್ಚಿದಾಗ ಅದು ನಿಮಗೂ ಗೊತ್ತಾಗತ್ತೆ, ನಿಮ್ಮ ಸುತ್ತ ಏನು ನಡೀತಾ ಇದೆ ಎಲ್ಲವೂ ಗಮನಕ್ಕೆ ಬರುತ್ತೆ. ಕೆಲವು 1 hour ಮುಂದೆ ಏನು ನಡೆಯುತ್ತೆ ಗೊತ್ತಾಗತ್ತೆ. ಇನ್ನು ಸ್ವಲ್ಪ ನಿಮ್ಮ ಧ್ಯಾನದ ಪವರ್ ಜಾಸ್ತಿ ಆದರೆ ಸಂಜೆವರೆಗೂ ಏನು ನಡೆಯುತ್ತೆ ಗೊತ್ತಾಗುತ್ತೆ. ಇನ್ನೂ ಪವರ್ ಜಾಸ್ತಿ ಆಯಿತು, ರಾತ್ರಿವರೆಗೂ, ನಾಳೆ ಬೆಳಗ್ಗೆ ಗೊತ್ತಾಗತ್ತೆ. ಮೊದಲು ನಿಮ್ಮ ಮನೆಯ ಸುತ್ತ ಏನು ನಡೆಯುತ್ತೆ ಗೊತ್ತಾಗುತ್ತೆ, ನಿಮ್ಮ ನಿಯರೆಸ್ಟ್ ಏನು ನಡೆಯುತ್ತೆ ಗೊತ್ತಾಗುತ್ತೆ. ಕ್ರಮೇಣ ನಿಮಗಿಂತ ಒಂದು 100 ಕಿಲೋಮೀಟ್ರ್ ಆಚೆ ಯಾರು ಏನೇನು ಥಿಂಕ್ ಮಾಡ್ತಾ ಇರ್ತಾರೆ ಗೊತ್ತಾಗತ್ತೆ. ಹಾಂ, ಈಗ ನಮ್ಮ ಅಜಿತ್ ಡೋವೆಲ್ ಕ್ಯಾರೆಕ್ಟರ್ ಏನು ಅದು? ಅಜಿತ್ ಡೋವೆಲ್ಗೆ ಬಾಕಿಯವ್ರು ಯೋಚನೆ ಮಾಡೋಕ್ಕಿಂತ 1000 ಪಟ್ಟು ದೂರದರ್ಶಿ. ಇವರೆಲ್ಲ ಯಾರ ಕ್ಯಾರೆಕ್ಟರ್ಗಳು? ಇದೇ ಕೃಷ್ಣನ ಕ್ಯಾರೆಕ್ಟರಿನ ಇನ್ಸ್ಪಿರೇಷನ್ನೇ. ಅವರ ಇನ್ಸ್ಪಿರೇಷನ್ ಇನ್ಯಾರೋ? ಚಾಣಕ್ಯನೇ ಇನ್ಸ್ಪಿರೇಷನ್. ಚಾಣಕ್ಯ ಊರಿಗೆ ಹೊರಡಬೇಕಾದ್ರೆ, ಎಲ್ಲಾದರೂ ಟೂರ್ ಹೊರಡಬೇಕಾದ್ರೆ ಶಿಷ್ಯಂದ್ರಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದ ಟೂರ್ ಪ್ರೋಗ್ರಾಮ್. ಏನಿತ್ತು ಕಮ್ಯುನಿಕೇಷನ್? ಚಾಣಕ್ಯ ಏನೋ ಹೇಳಿದ್ರೆ ಶಿಷ್ಯಂದ್ರು ಹೀಗೆ ಅರ್ಥ ಮಾಡ್ಕೋತಾರೆ, ಆ ಶಿಷ್ಯಂದ್ರು ಹೀಗೆ ನಡ್ಕೋತಾರೆ. ಚಾಣಕ್ಯನಿಗೆ ಗ್ಯಾರಂಟಿ ಇತ್ತು.
ಸಂದರ್ಭಗಳು ಬಂತಂದರೆ ಹೇಗೆ ನಡ್ಕೋಬೇಕು, ವಿತ್ ಇನ್ಸ್ಟ್ರಕ್ಷನ್ಸ್ ವಿತೌಟ್ ಇನ್ಸ್ಟ್ರಕ್ಷನ್ಸ್ ಹೇಗೆ ನಡ್ಕೋಬೇಕು ಅವ್ರ ಶಿಷ್ಯಂದ್ರಿಗೆ ಗೊತ್ತಿತ್ತು. ಅವರು ಯೋಚನೆ ಮಾಡ್ತಾ ಇದ್ದಿದ್ದು ಈ ಸಂದರ್ಭ ಬಂದಿದ್ದರೆ ನಮ್ಮ ಗುರುಗಳು ಹೆಂಗೆ ನಡ್ಕೋತಾರೆ ಅಂತ. ಹೀಗೆ ಸ್ಟ್ರಾಂಗರ್ ಕ್ಯಾರೆಕ್ಟರ್ಗಳನ್ನು ನಾವು ಆಗಬೇಕಂತಂದರೆ ಯಾವುದಾದ್ರೂ ಒಂದು ಯಾರ್ಡ್ ಸ್ಟಿಕ್ ನಮ್ಮ ಮುಂದೆ ಕಾಣಬೇಕು. ಆ ಯಾರ್ಡ್ ಸ್ಟಿಕ್ ಕೃಷ್ಣ ಆದರೆ, ಚಾಣಕ್ಯ ಆದರೆ ಇಟ್ಸ್ ವೆರಿ ಗುಡ್. ಕೃಷ್ಣ ಇದೊಂದು ಹೈಪೋಥೆಟಿಕಲ್ ಕ್ಯಾರೆಕ್ಟರು, ಇದೊಂದು ಹಿಸ್ಟಾರಿಕಲ್ ಕ್ಯಾರೆಕ್ಟರ್, ಇದನ್ನೋ ಇಲ್ವೋ ಎಲ್ಲ ಸುಳ್ಳು ಬರೆದಿದ್ದಾರೆ ಅಂದ್ಕೊಂಡ್ರೂ ಪರವಾಗಿಲ್ಲ. ಬರೆದಿದ್ದಾರೆ ಅಂತ ಅಂದ್ಕೊಂಡ್ರು ಅದು ಕೃಷ್ಣನ ಕ್ಯಾರೆಕ್ಟರೇನೆ, ಯಾವುದೋ ಒಂದು ಕ್ಯಾರೆಕ್ಟರ್ ಹೀಗಿತ್ತು ಅನ್ನೋದೊಂದು ರೆಫರೆನ್ಸ್ ತಗೋಬಹುದು. ಸೊ ಆ ಕ್ಯಾರೆಕ್ಟರ್ಗಳನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ. ಇವತ್ತಿಗೂ ನಾವು ಬೇಕಾದಷ್ಟು ಕ್ಯಾರೆಕ್ಟರ್ಗಳು ಯಾವುದೋ ಫಿಲ್ಮ್ ನೋಡ್ತೀವಿ, ಅದರಲ್ಲಿ ಏನೋ ಒಂದು ಒಳ್ಳೆ ಸಂದರ್ಭ ಬರುತ್ತೆ, ನಾನು ಇನ್ಮೇಲೆ ಹೀಗೆ ನಡ್ಕೋಬೇಕು ಅಂತ ಅನಿಸುತ್ತೆ, ಎಷ್ಟೋ ಸಲ ಅನಿಸುತ್ತೆ. ಪಾಸಿಟಿವ್ ಕ್ಯಾರೆಕ್ಟರ್ಗಳನ್ನು ನೋಡಿದ್ರೆ ಅನಿಸುತ್ತೆ, ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ನೋಡಿದ್ರೆ ಈ ಥರ ನಾವು ಇರಬಾರ್ದಪ್ಪ ಅಂತ ಅನಿಸುತ್ತೆ. ಸೊ ಎಲ್ಲದು ಇನ್ಸ್ಪೈರ್ ಆಗೋವಂಥದ್ದೇ. ಅದರಲ್ಲಿ ನನಗೆ ಇನ್ಸ್ಪೈರ್ ಆಗಿದ್ದದ್ದು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೀನಿ. ನನ್ನ ಪೂಜೆ ಆ ಥರದ ಆಡಂಬರ ನನಗೆ ಹಿಡಿಸ್ಲಿಲ್ಲ, ನನ್ನ ಕ್ಯಾರೆಕ್ಟರ್ಗೆ ಹಿಡಿಸ್ಲಿಲ್ಲ. ಕೃಷ್ಣ ನಿಂತಾರ ನಾನು ಇರೋದು ಹೇಗೆ ಅಂತ ಯೋಚನೆ ಮಾಡ್ತೀನಿ. 1 hour ಇರ್ತೀನಿ ಅಲ್ಲಿ, ಮರ್ತೋಗ್ತೀನಿ ಪ್ರಪಂಚನ. ಈ ಸಂದರ್ಭ ಬಂದಿರೋ ನೀನೇನು ಮಾಡ್ತಾ ಇದ್ದೆ, ತುಂಬ ಡಿಸ್ಟರ್ಬ್ ಆಗಿದೆ, ಎಲ್ಲ ಕಡೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ನೀ ಏನು ಮಾಡ್ತಾ ಇದ್ದೆ ಅಂತ ಅನ್ಕೋತೀನಿ. ಹೊಳೆಯುತ್ತೆ ಏನೋ ಅವತ್ತು. ಆ ಹೊಳೆದಿರೋದನ್ನು ಹೊಳೆದ ಮೇಲೆ ಕಣ್ಬಿಟ್ಟು ಹೊರಗೆ ಬರ್ತೀನಿ. ಅಲ್ಲಿವರೆಗೂ ಕಣ್ಣು ಮುಚ್ಚಿರ್ತೀನಿ. ಕೆಲವು ಸಲ 2-2.5 hour ಆಗಿರೋ ಸಂದರ್ಭಗಳು ಇದೆ. ಮತ್ತು ನಾನು ಯಾವುದೋ ಜನಜಂಗಲಿ ಇರುವಂಥ ದೇವಸ್ಥಾನಕ್ಕೆ ಹೋಗಲ್ಲ. ಮತ್ತು ಹೋದ್ಮೇಲೆ ಅದು ಕೃಷ್ಣನ ದೇವಸ್ಥಾನನೇ ಅಂತಲ್ಲ, ಆದರೆ ನನ್ನ ಐಡಿಯಾಲಜಿ ಕೃಷ್ಣ. ಯಾವುದೇ ದೇವಸ್ಥಾನ, ಯಾವುದೇ ಪಾರ್ಕ್ ಒಂಟಿಯಾಗಿರೋ ಜಾಗದಲ್ಲಿ ಹೋದರೆ ನನಗೆ ಎಲ್ಲ ಹೊಳೆಯುತ್ತೆ. ಅವರೇ ಬಂದಂಗೆ ಅನಿಸುತ್ತೆ ನನಗೆ. ಅವರೇ ಬಂದು ಎದುರುಗಡೆ ನಿಂತ್ಕೊಂಡು ಸಲ್ಯೂಷನ್ ಕೊಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಅದು ಹಲ್ಯೂಸಿನೇಷನ್ನು ಇರ್ಬೋದು, ಅದೊಂದು ಭ್ರಮೆನೂ ಇರ್ಬೋದು. ಆದರೆ ಆ ಸಂದರ್ಭಗಳಲ್ಲಿ ತೋರಿಸಿದಂಥದ್ದು ನಂಗೆ ಆ್ಯಕ್ಚುಲಿ ನಡೆದಿದೆ, ವರ್ಕ್ ಆಗಿದೆ. ಸೊ ಕೃಷ್ಣ ಬ್ಯೂಟಿಫುಲ್. ಆ ಕ್ಯಾರೆಕ್ಟರ್ನ ಇನ್ನೊಂದಷ್ಟು ಡಿಕೋಡ್ ಮಾಡಿದ ಹಾಗಾಯಿತು ಇವತ್ತು. ಕೃಷ್ಣ ಅಂದರೆ ಒಂದು ದೇವರು, ಭಕ್ತಿ, ಕೈ ಮುಗಿದ್ವಿ, ಪೂಜೆ, ಅದು ಒಂದು ಭಾಗ. ಯಾವುದು ತಪ್ಪು ಸರಿ ಪ್ರಶ್ನೆ ಅಲ್ಲ, ಇಲ್ಲ, ಅದು ಒಂದು ಭಾಗ. ಬಟ್ ಆ್ಯಸ್ ಅ ಕ್ಯಾರೆಕ್ಟರ್ ಹೇಗೆಲ್ಲ ಸ್ಫೂರ್ತಿ ತಗೊಳ್ಬೋದು ನಮ್ಮ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ಗೆ ಅಂತ ಒಂದಷ್ಟು ಎಕ್ಸಾಂಪಲ್ಸ್. ಬ್ಯೂಟಿಫುಲ್, ವೆರಿ ಇನ್ಸ್ಪೈರಿಂಗ್. ಥ್ಯಾಂಕ್ ಯು.